ನಮಸ್ತೆ ಡಲಿಂಗ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿದ್ದೀವಿ ನಂದಿ ಹಿಲ್ಸು. ಅದು ಇಷ್ಟೊತ್ತಿಗೆ ನಾವು ಆಲ್ರೆಡಿ ವ್ಯೂ ಪಾಯಿಂಟಲ್ಲಿ ಇರಬೇಕಾಯಿತು, ಆದರೆ ಇನ್ನೂ ಹೋಗಿಲ್ಲ. ಅಂದರೆ ಫಾರೆಸ್ಟ್ ರೋಡ್ ಸಕ್ಕತ್ತಾಗೈತೆ. ಆ ಥರ ಗೊತ್ತಾಗುತ್ತೆ ನಂದಿ ಹಿಲ್ಸು. ನಾವಾಗಲೇ ಚಿಕ್ಕಬಳ್ಳಾಪುರ ರೂಟ್ ಕಡೆಯಿಂದ ಒಂದು ರೂಟ್ ತೋರಿಸೋದಲ್ಲ, ಸ್ವಲ್ಪ ಜನ ಕನ್ಫ್ಯೂಸ್ ಆಗುತ್ತೆ. ಅದು ಚಿಕ್ಕಬಳ್ಳಾಪುರ ಕಡೆಯಿಂದ ಸ್ಟ್ರೈಟ್ ಬರ್ತೀರಾ, ಅದೇ ದೇವನಹಳ್ಳಿ ಕಡೆಯಿಂದ ಬಂದರೆ ನೀವು ಸ್ಟ್ರೈಟ್ ಬಂದು ಲೆಫ್ಟ್ ತೊಗೋಬೇಕಾಗುತ್ತೆ. ಯಾಕೆಂದರೆ ಅದು ಟರ್ನಿಂಗು ನಂದಿ ಹಿಲ್ಸ್ ರೋಡು. ಈ ರೋಡ್ ಆದರೆ ಈಸಿ ಆಗುತ್ತೆ. ಆಲ್ರೆಡಿ ಬರ್ತಾ ಇದ್ದಾರೆ, ನಾವು ಈಗ ಹೋಗ್ತಾ ಇದ್ದೀವಿ. ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ. ಅದೇ ಆಲ್ಮೋಸ್ಟ್ ಎಲ್ಲರೂ ರೈಡರ್ಸ್ ಎಲ್ಲ ಬಂದಿರ್ತಾರೆ. ಇವತ್ತು ಸಂಡೇ ಜಾಸ್ತಿ ಜನ ಇರ್ತಾರೆ. ನೋಡೋಣ ಇವತ್ತೇನಾದ್ರು ಆಗುತ್ತೇನೋ ಅವ್ರಿಗೆ. ಪೆಣ್ಕೊಂಡ ಫೋರ್ಡ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಬೆಸ್ಟಾ ಇಲ್ಲ ಅಂದರೆ ನಂದಿ ಬೆಸ್ಟಾ, ಯಾವ ರೋಡ್ ಬೆಸ್ಟು, ಯಾವ ರೈಡರ್ಸಿಗೆ ಯಾವುದು ಬೆಸ್ಟು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಒಬ್ಬೊಬ್ರು ನನ್ನ ಪ್ರಕಾರ ನನಗೆ ನಾನು ಆಲ್ರೆಡಿ ನಂದಿ ಹಿಲ್ಸ್ ಆಲ್ರೆಡಿ ವಿಸಿಟ್ ಆಗಿದ್ದೀನಿ. ನನ್ನ ಪ್ರಕಾರ ಆಲ್ರೆಡಿ ಪೆಣ್ಕೊಂಡ ಫೋರ್ಟ್ ಅನ್ನೋದು ನನಗೆ ಇಷ್ಟ. ಯಾಕೆಂದರೆ ಒಳ್ಳೆ ತರಿಸಿದೆ, ರೋಡು ಸಕ್ಕತ್ತಾಗಿದೆ. ನಂದಿ ಹಿಲ್ಸು ಚೆನ್ನಾಗಿದೆ, ಬಟ್ ನನಗೆ ಜಾಸ್ತಿ ಮೈನ್ ಇಷ್ಟ ಆಗಿದೆ ಅಂದರೆ ಪೆಣ್ಕೊಂಡ ಫೋರ್ಟು. ನಿಮ್ಗೆ ಏನನ್ಸುತ್ತೆ ನೋಡಿ, ಇಲ್ಲೊಂದು ರೆಸಾರ್ಟ್ ಇದೆ. ನಾವು ನಮ್ಮ ಕಂಪ್ನಿ ಕಡೆಯಿಂದ ಇಲ್ಲೊಂದು ಫಂಕ್ಷನ್ ಅಟೆಂಡ್ ಆಗಿದ್ವಿ ಈ ರೆಸಾರ್ಟಿಗೆ. ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ. ನಿಮ್ಮ ಗ್ಯಾಂಗಲ್ಲೂ ಬೆಳಿಗ್ಗೆ 5 ಗಂಟೆ 6 ಗಂಟೆ ಪ್ಲ್ಯಾನ್ ಮಾಡಿ 7:30 8 ಗಂಟೆ ಹಿಂಗೆ ಬರೋದು. ಈ ನನ್ನ ಮಕ್ಕಳು ನನ್ಗೆ ಇಷ್ಟು ಮಾಡ್ತವ್ರೆ. ನೀವೇ ಧರ್ಮ ದೇವತೆಗಳು, ಇವತ್ತು ನೀವೇನೇನೆ ನ್ಯಾಯ ತೋರಿಸ್ಕೊಡ್ಬೇಕು. ಆ ಥರನ ಇದೆ. ಟೈಮ್ ಮಾಡಿ ಯಾರು ಒಬ್ಬರು ಲೇಟ್ ಮಾಡ್ತಾರೆ, ಪ್ರತಿ ಒಬ್ಬರು ಲೇಟ್ ಆಗುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ. ನಾವೇ ಅಂತಾನೆ ಮಾಡ್ತೀವ ಇಲ್ಲ ಪ್ರತಿ ಗ್ಯಾಂಗಲ್ಲೇ ಹಿಂಗೆ ಇರುತ್ತೆ. ಎಲ್ಲ ಹೋಗೋ ಬರೋರೆಲ್ಲ ರಿಟರ್ನ್ ಬರ್ತಾವ್ರೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ವ್ಯೂ ಆಲ್ರೆಡಿ ಸನ್ಸೆಟ್ ಆಗಿರುತ್ತೆ. ಆದರೆ ನಮ್ಮ ಇಂಟೆನ್ಷನ್ ಬಂದುಬಿಟ್ಟು ಬೇರೆದಿರೋದು. ನಾವು ನಂದಿ ವ್ಯೂ ಪಾಯಿಂಟ್ ನೋಡೋಕ್ಕೆ ಅಂತ ಬರ್ತಾಯಿಲ್ಲ, ಸ್ವಲ್ಪ ಕೆಲಸ ಇತ್ತು. ನಂದಿನ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇರೋದು. ನಮ್ಮ ಗ್ಯಾಂಗ್ ಇನ್ನೂ ಕಾಣಿಸ್ತಲ್ಲ ಹಿಂದಗಡೆ, ಏನು ಮಾಡ್ತಾರೋ ಗೊತ್ತಿಲ್ಲ. ನಮಗೆ ಯಾವ ಬೈಕಲ್ಲಿ ಫ್ಯೂಚರ್ ಡ್ರೀಮ್ ಇದೆ ಕಮೆಂಟ್ ಹಾಕಿ. ಯಾವ ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಇಷ್ಟ ಇಂಥ ಕಡೆಗೆ ಬೈಕಲ್ಲಿ ರೈಡ್ ಹೋಗ್ಬೇಕು ಅಂತ. ಬೈಕೆಲ್ಲ ಹಿಂಗೆ ಹೋಗ್ತಾ ಇದ್ದಾರೆ ನೋಡಿದ್ರೆ ನನಗೂ ಫ್ಯೂಚರ್ ಸೂಪರ್ ಬೈಕ್ ತಗೋಬೇಕು ಅಂತ ಆಸೆ ಐತೆ. ಏನು ಅಷ್ಟು ಸೆಟಲ್ ಆಗಿ ಸೂಪರ್ ಬೈಕ್ ಸಕ್ಕತ್ತಾಗಿರೋದು ತಗೊಳೋದೇ ಒಂದು ಆಸೆ. ರೋಡ್ ಟ್ರಿಪ್ ಮಾಡಿದ್ರೆ ಲಾಂಗ್ ಟ್ರಿಪ್ ಹೊಡಿಬೇಕು ಅಂತ ಆಸೆ ಇದೆ. ಅದು ಯಾವಾಗ ಅಂತ ಗೊತ್ತಿಲ್ಲ. ಟ್ರೈನ್ ನಿಮ್ಗೇನಂತದೆ ಬೈಕ್ ಇದೆ ವಯಸ್ಸಿನ ಬಂದಿಲ್ಲ. ಅದರಲ್ಲಿ ಇನ್ನು ಹತ್ರ ಕೂಡ ಕಾಣಿಸ್ತಲ್ಲ. ನೋಡೋಣ, ಇಲ್ಲೆಲ್ಲ ಸ್ಟಾಪ್ ಆಗೋಣ, ನಾವು ಬರಲಿ ಎಲ್ಲ ಒಟ್ಟಿಗೆ ಹೋಗೋಣ. ನೋಡಿ ಸಕ್ಕತ್ತಾಗುತ್ತೆ. ಇದೆ ವ್ಯೂ ಮಾಡ್ಕೊಳ್ಳೋಣ. ಯಾಕೋ ನಮ್ಗೆ ಯಾಕೋ ತೊಡಗಿದೆ. ಜಾಸ್ತಿ ಜನ ಬರ್ತಾ ಇಲ್ಲ. ಅಷ್ಟೇ ಜನ ಜಾಸ್ತಿ ಆಗಿರೋದು, ಇನ್ನೂ ಬಂದಿಲ್ಲ ಅವರು. ಏನಕ್ಕೆ ಅಂತ ನಮ್ಗೆ ಗೊತ್ತಾಗಲ್ಲ. ಕಾಲೇಜ್ ಟೈಮಿಂಗಲ್ಲಿ ಎಷ್ಟೋ ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟಿದ್ದೀವಿ. ನಿಮಗೆ ಇರೋ ಪ್ಲೇಸ್ ಬಂದ್ಬಿಟ್ಟು ಇಲ್ಲೊಂದು ಟ್ರೆಕ್ಕಿಂಗ್ ಇದೆ. ಇವಾಗ ಅಲೋ ಇದೆ ಇಲ್ಲ ಗೊತ್ತಿಲ್ಲ, ಬಟ್ ನಾವು ಬಂದಾಗ ಟ್ರೆಕ್ಕಿಂಗ್ ಹೋಗಿದ್ವಿ. ಅದು ಟ್ರೆಕ್ಕಿಂಗ್ ಎಷ್ಟು ಮತ್ತೋಗಿದೆ ಅದು ನೆನಪಾದರೆ ಕಮೆಂಟ್ ಇದರಲ್ಲಿ ವೀಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಯಾವ ಬೆಟ್ಟ ಅಂತ. ಆರಾಮಾಗಿ ಅದು ಕೂಡ ಹೋಗ್ಬೋದು ನೀವು ಟ್ರೆಕ್ಕಿಂಗಿಗೆ. ನೋಡೋಣ ಯಾವ ಥರ ಹಿಂಗಿರುತ್ತೆ ಅಂತ ಹೇಳ್ತೀನಿ. ಟ್ರೆಕ್ಕಿಂಗ್ ವ್ಯೂ ಇಲ್ಲಿಂದ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಸರೌಂಡೇ ಇದೆ. ಸಕ್ಕತ್ತಾಗಿದೆ ಟ್ರೆಕ್ಕಿಂಗ್ ಮಾಡೋ. ಒಳ್ಳೆ ಪಿಕ್ಸು, ಒಳ್ಳೆ ಫೋಟೋಸ್ ಎಲ್ಲ ಬರುತ್ತೆ. ಆವಾಗಿನ ನಾನು ಇನ್ನೂ ಯೂಟ್ಯೂಬಿಂದ ಸ್ಟಾರ್ಟ್ ಮಾಡಿರಲಿಲ್ಲ. ನಾನು ಅದಕ್ಕೆ ವೀಡಿಯೋ ಮಾಡೋಕ್ಕೆ ಎಲ್ಲ ಹೋಗಿಲ್ಲ. ಇವಾಗ ಆರಾಮಾಗಿ ಜನಕ್ಕೆ ಗೊತ್ತಿಲ್ಲ, ಅದು ಜಾಸ್ತಿ ಜನಕ್ಕೆ ಆ ಟ್ರೆಕ್ಕಿಂಗ್ ಪಾಯಿಂಟು ಯಾವುದು ಅಂತ ಹೇಳ್ಬಿಟ್ಟು. ಇಲ್ಲೇ ನಿಯರ್ ಇದೆ 10 ಕಿಲೋಮೀಟರ್ಸ್. ಈ ರೋಡಲ್ಲೇ ಹೋಗ್ಬೇಕು ನಾವು. ನೋಡಿ ನಂದಿ ಹಿಲ್ಸ್ 7 ಕಿಲೋಮೀಟರ್ಸ್ ಇದೆ. ಬಾಯ್ಸ್ ಇನ್ನೂ ಬಂದಿಲ್ಲ. ಎಲ್ಲ ಸೂಪರ್ ಬೈಕ್ಸ್ ಎಲ್ಲ ಇದೆ. ಕಣ್ಣು ತುಂಬ್ಕೋಬೇಕು. ಒಂದು ZX-R ಚಿತ್ರದಲ್ಲೇ ವೀಡಿಯೋ ಮಾಡ್ತೀನಿ ನಿಜ. Oh my God! Wow! Oh
ಜಾಗದಲ್ಲೇ ಮಾಡೋಣ ಅಂದಿದ್ದೀನಿ, ಮಾಡೋಣ ಯಾವ ಥರ ಇರುತ್ತೆ ಏನು ಅಂತ ತಿಳ್ಕೊಳ್ಳೋಣ. ಎಷ್ಟು ಚಂದ ಅಲ್ಲ. ಇವಾಗಿಂದ 1 ರೂಪಾಯಿ ಕೂಡಿಟ್ರೆ ಕೊನೆ ಪಕ್ಷ ಕುತ್ಕೊಂಡ್ರೆ ಹೋಗ್ಬೋದು. ಪರ್ಚೇಸಿಂಗ್ ಎಲ್ಲ ಲೇ ಡೌಟ್ ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಅವಾಗಿಂದ ಬಂದಿರೋದು, ಇವಾಗ ಬಂದವ್ರು ಇವರು ವೆಬ್ಸೈಟಲ್ಲಿ. ಇನ್ನೂ 2 ಗಾಡಿ ಬರೋದಿದೆ, ಇನ್ನೂ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದೆ ರೋಡ್, ಮೈನ್ ರೋಡ್. ಟರ್ನಿಂಗ್ ಬಂದ್ಬಿಟ್ರೆ ರೈಟಿಗೆ ಆರಾಮಾಗಿರುತ್ತೆ, ಜಾಸ್ತಿ ಇಲ್ಲ ನಿಂತಾನ. ಬೈಕ್ ಕೂಡ ನಾವು ಬಂದು RTX 300 ಬಂದಿದ್ದಾರೆ, ಇನ್ನೊಂದು ವೆಹಿಕಲ್ ಬಂದಿದ್ದಾರೆ. ನೋಡೋಣ ಫುಲ್ಲು ವ್ಯೂ ಪಾಯಿಂಟ್ ಹೆಂಗಿರುತ್ತೆ ಬೆಳಗ್ಗೆ ತಗೊಂಡಾಗಿದೆ. ಈ ಥರ ಎಲ್ಲ ಫುಲ್ ಕರ್ವಿದೆ, ಫುಲ್ ಲೈಟಲ್ಲಿದೆ. ಇದು ಹೋಗೋ ಲೈಟಿಗೆ ಇನ್ನೊಂದು ಹೋಗ್ಬೇಕು. ಹೆಂಗಿರುತ್ತೆ ಅಂತ ನೋಡೋಣ. ಈ ಥರ ಪ್ಲ್ಯಾನ್ ಇದೆ, ಯಾರು ಏನು ಅಂತ ಇರ್ಬಿಟ್ಟು ನೋಡಿ. ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ಪ್ಲ್ಯಾನ್ ಇದೆ ನೆಕ್ಸ್ಟ್ ಮಂತಲ್ಲಿ. ನೋಡೋಣ ಯಾವ ಥರ ಹೆಂಗೆ ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ ಅಷ್ಟು. ಎಲ್ಲ ಕಡೆ ಏನೋ ಚಿಕ್ಕಮಂಗ್ಳೂರಿಗೆ ಹೋಗೋ ಪ್ಲ್ಯಾನ್ ಇದೆ ನಮ್ದು ಆಲ್ಮೋಸ್ಟು. ನೋಡೋಣ ಯಾವ ಥರ ಹೆಂಗಿರುತ್ತೆ ಅಂತ. ಯಾಕೋ ಎಲ್ಲ ಚಿಕ್ಕಮಂಗ್ಳೂರು ಮಾಲ್ಸ್ ಎಲ್ಲ ಕ್ಲೋಸ್ ಆಗಿದೆ, ಟಿಕೆಟ್ ಓಪನಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಅನೌನ್ಸ್ ಆಗ್ತಾ ಇದೆ. ಅದೊಂದು ಭಯ ಇದೆ. ಅದನ್ನ ಕ್ಲೋಸ್ ಮಾಡಿಬಿಟ್ರೆ ನಾವೇನೋ ಮಾಡೋದು ಹೀಗೆ ಅನ್ನೋದು ಭಯ ಇದೆ. ಅದೇ ಯೋಚನೆ ಮಾಡ್ದಾ ಇದ್ದೀನಿ, ಟಿಕೆಟ್ ಕೊಡ್ತಾ ಇಲ್ವೋ, ನಿಮ್ಗೆ ಯಾರನ್ನ ಗೊತ್ತಿದ್ದಾರೆ ಯಾರನ್ನ ಇಲ್ಲೇ ಅಲ್ಲಿ ಹಂಗೆ ರೋಡ್ ಟಿಕೆಟ್ ಆದ್ರೂ ಕೊಡ್ತೀವಿ. ಏನು ಕ್ಯಾಬ್ ನಡೀತಾ ಇದೆ ಅಂದರೆ ಈ ಟ್ರಾವೆಲ್ ಏಜೆನ್ಸಿ ಇದೆಯಲ್ಲ, ಈ ಟ್ರಾವೆಲ್ ಯಾರ್ಯಾರು ಇರ್ತಾರೆ ಎಲ್ಲ ಅವ್ರ ಕಡೆಯಿಂದ ಟಿಕೆಟ್ ಎಲ್ಲ ಬುಕ್ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಯಾಕೆಂದರೆ ಕಟ್ಟಿಂಗ್ ಯಾರು ಎಷ್ಟು ಜನ ರಿಕ್ವೆಸ್ಟ್ ಆಗಿರ್ತಾರೆ ಎಲ್ಲ ಯಾರು ಟ್ರಾವೆಲ್ ಏಜೆನ್ಸಿ ಇದು ಮಾಡ್ತವ್ರೆ ಅನ್ನೋದು ಗೊತ್ತಿಲ್ಲ. ಬಟ್ ಯಾರೋ ಒಂದು ಗ್ಯಾಂಗ್ ಮಾತ್ರ ಕರೆಕ್ಟಾಗಿ ಎಲ್ಲ ಸಿಗ್ತಾ ಇದೆ ಟಿಕೆಟ್, ಅವ್ರಿಗೆ ಮಾತ್ರ ಸಿಗ್ತಾ ಇದೆ. ಅದು ಟಿಕೆಟ್ ಓಪನಿಂಗ್ ಬೇರೆ 12 ಗಂಟೆಗೆ. 12 ಗಂಟೆ ಡೈಲಿ ಚೆಕ್ ಮಾಡ್ತಾ ಇದ್ದೀನಿ, ಅವೈಲಬಿಲಿಟಿನೇ ಇಲ್ಲ ಟಿಕೆಟು. ನೋಡಿ ಅಲಾವ್ ಇದೆ. ಪ್ಲ್ಯಾನ್ ಯಾವಾಗ ಡೇಟು ನಮ್ಗೇನಾದ್ರು ಅದುತ್ತಾ ಐತೆ ಎಲ್ಲ ಗೊತ್ತಿಲ್ಲ. ಹೋಗ್ಬೇಕು ಅಂತ ಕಾಯ್ತಾ ಇದ್ದೀವಿ. ನೇತ್ರಾವತಿ ಇನ್ನೊಂದು ಪ್ಲ್ಯಾನ್ ಇದೆ, ಖಂಡಿತ ಹೇಳೋದು ಬೇಡ. ಆಲ್ಟರ್ನೇಟಿವ್ ಮತ್ತೆ ವಿಡಿಯೋ ನೋಡಿ ಅದು ಎಲ್ಲರೂ ಬಂದುಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ. ನೇತ್ರಾವತಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಹಾಗಾಗಿ ನೇತ್ರಾವತಿ ಅಂತ ಹೇಳಿ ಪ್ಲ್ಯಾನಲ್ಲಿ ನೋಡೋಣ ಯಾವ ಥರ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಎಲ್ಲ ಬೈಕಲ್ಸ್ ಎಲ್ಲ ಬಿಟ್ಕೊಂಡು ಬರ್ತಾ ಇದ್ದಾರೆ ಆಲ್ಮೋಸ್ಟ್. ಕಾರ್ ಅವೆಲ್ಲ ಜಾಮ್ ಆಗಿದೆ ನೋಡಿ. ಬೈಕಲ್ಲಿದೆ ಆರಾಮಾಗಿ, ಇದೊಂದು ಯೂಸ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನೋಡಿ ಕಾರ್ ಇದೆ, ಸುಮ್ಮನೆ ಟ್ರಾಫಿಕ್ ಇರುತ್ತೆ. ಆರಾಮಾಗಿ ಬೈಕಲ್ಲಿದ್ದರೆ ಈ ಥರ ಆರಾಮಾಗಿ ಚೆಕ್ ಹಾಕ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಬೈಕ್. ಇದಕ್ಕೆ ಕಾರಲ್ಲಿ ನೋಡಿ ನಾವು ಚೆನ್ನಾಗಿ ಇದ್ರು ಕಾರಲ್ಲಿ ಏನು ಬರೋಲ್ಲ ಅಂದರೆ ಹಿಂಗಾಗುತ್ತೆ ಅಂತಲೇ. ಟ್ರಾಫಿಕ್ ಕೊಟ್ಟರೆ ಸುಮ್ಮನೆ ವೆಯ್ಟಿಂಗ್ ಇರುತ್ತೆ, ಇರುತ್ತೆ, ಎಲ್ಲ ಇರುತ್ತೆ. ಸುಮ್ಮನೆ ರೋಡ್ನೆಲ್ಲ ಹಿಂಗೆ ಅನಿಸುತ್ತೆ. ಆರಾಮಾಗಿ ಸ್ಪೇಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಯಾವ್ದಕ್ಕೆ ಇಲ್ಲ, ಇಲ್ಲಿಂದ ಅಲ್ಲಿ ಮತ್ತೆ ಇಲ್ಲೊಂದು 2 ಅವರ್ ವೇಸ್ಟು, ವೆಯ್ಟಿಂಗ್ ವೇಸ್ಟು. ಎಲ್ಲ ವೇಸ್ಟ್ ಆಗೋದಿಲ್ಲ. ಆರಾಮ ಬೈಕಲ್ಲಿ ಆರಾಮಾಗಿ ಕಾರಲ್ಲಿ ಆಗಿದೆ ಇಷ್ಟೊತ್ತಿಗೆ ಎಲ್ಲ ಅಮೌಂಟ್ ಬರೋದು ಇಲ್ಲ ಹೋಗೋದು ಇಲ್ಲ, ಆ ಥರ ಆಯಿತು. ಬರುವಾಗೆಲ್ಲ ಎಷ್ಟು ಟ್ರಾಫಿಕ್ ಕಮ್ಮಿ ಇತ್ತು ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಕಮ್ಮಿ ಇತ್ತು. ಆದರೆ ಈಗ ನೋಡಿದ್ರೆ ಯಪ್ಪ ಎಲ್ಲ ಕಾರಲ್ಲಿ ಬಂದುಬಿಟ್ಟವ್ರೆ, ಎಲ್ಲ ಹಾಜರಾಗ್ಬಿಟ್ಟವ್ರೆ. ಏನಾಗೈತು ಗೊತ್ತಿಲ್ಲ.
ಹೈಟ್ ಇರೋದು ನೋಡ್ರೆ ಉಳಿದಿದ್ದಾರೆ. ಬಟ್ ಅವ್ರು ಹತ್ತೋದು ಇಳಿಯೋದು ತೋರಿಸ್ತೀನಿ ಯಾವ ಥರ ಅಂತ. ಆಲ್ಮೋಸ್ಟ್ ಸೂಪರ್ ಬೈಕ್ ಥರನೇ ಹತ್ತೋದು ಬಿಡಿ. ಎಲ್ಲಕ್ಕೂ ಸಾಮಾನ್ಯವಾಗಿ ಹತ್ತೋದು ಎಲ್ಲ ನಾಳೆ ಏನು ಯಾರಿಗೊತ್ತು ಈ ದಿನ ನಮ್ಮದು ಹ್ಯಾಪಿ ಆಗಿರಬೇಕು. ಸೂಪರ್ ಬೈಕು ಸೂಪರ್ ಕಾರು ಎರಡು ಒಂದು ತಗೋಬಿಟ್ರೆ ಪೀಸು ಏನಂದ್ರೆ ಸೈಕಲಲ್ಲೆಲ್ಲ ಸೈಕ್ಲಿಂಗ್ ಮಾಡ್ತಾರೆ. ಜೀವನ ಆರೋಗ್ಯಿಸೋಕ್ಕಾಗ್ತಾ ಇಲ್ಲ. ನಾಳೆ ನೋಡ್ತೀನಿ ನಾಲ್ಕು ನೋಡ್ತೀವಿ ಅಂದರೆ ಆಗಲ್ಲ. ಸರಪ್ಪ ಮುಂದೆ ನೋಡ್ಕೊಂಡು ನೋಡ್ತಪ್ಪ. ಯಾಕಪ್ಪ ಹಿಂದೆ ನೋಡ್ತೀಯಾ? ಎಷ್ಟು ನಿಮಿಷ ಟ್ರಾವೆಲ್ ಮಾಡ್ಬೋದು ಬೈಕಲ್ಲಿ ಬಂದರೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟಾಗಿ ನೀವು ಮೆನ್ಷನ್ ಮಾಡ್ತೀನಿ ನಾನು. ಎಕ್ಸಾಕ್ಟಾಗಿ ಆರಾಮಾಗಿ ಬರ್ಬೋದು. ಇನ್ನೂ ಬೇಗನೆ ಬರ್ಬೋದು. ಸೂಪರ್ ಬೈಕ್ ಇತ್ತು ಅಂದರೆ ಇಲ್ಲ ಏನು ಜಾಸ್ತಿ ಸ್ಪೀಡಾಗಿ ಹೋಗ್ತಾ ಇಲ್ಲ ಅಂದರೆ ಮಾತಾಡೋ ವಾಯ್ಸ್ ಕರೆಕ್ಟಾಗಿ ಕೇಳ್ಸಲ್ಲ, ಕಮ್ಮಿ ಕೇಳ್ಸುತ್ತೆ. ಹೀಗಾಗಿ ಅಷ್ಟೇ ಕೇಳಿ ನಾನು ಬರ್ತಾನೆ ಮುಂದೆ ನಿಲ್ತಾನೆ ಏನೋ ಒಂದು ಕೂಡ ಆಗ್ತಾಯಿಲ್ಲ. ಯಾವ ಥರ ಇದೆ ಯಾವ ಕಡೆಯಿಂದ ಗಾಡಿ ಬರ್ತಾಯಿದೆ ಇನ್ನೊಂದೇನಲ್ಲ ಅಂದಿವೆ ಬರ್ಬೇಕಾದ್ರೆ ಇವರು ಹೋಗ್ಬೇಕಾದ್ರೆ ಹೋಗ್ತೀವಿ ಇಲ್ಲ ಬರ್ಬೇಕಾದ್ರೆ ಹೆಂಗೆ ಬರ್ತೀವಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ತೀವಿ. ಎಕ್ಸಾಂಪಲ್ಲು ಇಲ್ಲ ನ್ಯೂಟ್ರಲ್ಲಿ ಬರ್ತೀವ ಇಲ್ಲ ಅಥವಾ ಫಸ್ಟ್ ಇಯರಲ್ಲಿ ಬರ್ತೀವ, ಹೆಂಗೆ ಬಂದು ಹೆಂಗೆ ಬರ್ತೀರಾ ಅನ್ನೋದು ನೀವು ಕಮೆಂಟ್ ಹಾಕಿ. ನಾನು ಯಾವ ಥರ ಬರಬೇಕು ಅನ್ನೋದು ಲಾಸ್ಟಲ್ಲಿ ಹೇಳ್ತೀನಿ. ಎಕ್ಸಾಮ್ ಬರ್ಬೇಕಾದ್ರೆ ಇನ್ನೇನು ಎಂಡಿಂಗಲ್ಲಿ ಇರೋದಲ್ಲ ಆ ಟೈಮಲ್ಲಿ ಹೇಳ್ತೀನಿ ಯಾವ್ದಲ್ಲಿ ಬಂದರೆ ಬೆಸ್ಟು ಅಂತ ಹೇಳ್ಬಿಟ್ಟು. ಈ ಥರ ಔಷಧಿದಾಗ ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೆ? ನ್ಯೂಟ್ರಲಲ್ಲಿ ಬರೋದು ಬೆಸ್ಟ್ ಅನಿಸುತ್ತೆ. ಆಲ್ಮೋಸ್ಟ್ ನನಗೆ ಗೊತ್ತಿರಿ ಆಲ್ಮೋಸ್ಟ್ ಎಲ್ಲರೂ ಬರೋದು ನ್ಯೂಟ್ರಲ್ಲು. ನೋಡೋಣ, ಆಲ್ಮೋಸ್ಟ್ ಕ್ಲೂ ಕೊಟ್ಟಿದ್ದೀನಿ, ಗೆಸ್ ಮಾಡಿ ನೀವು ಯಾರಲ್ಲಿ ಬರ್ತೀರಾ. ಸೆಕೆಂಡ್ ಗೇರಲ್ಲೂ ಬರೋರು ಇದ್ದಾರೆ, ಇಲ್ಲ ಥರ್ಡ್ ಗೇರಲ್ಲೂ ಬರೋರು ಇದ್ದಾರೆ. ನೋಡೋಣ ಯಾವ ಆನ್ಸರ್ ಕರೆಕ್ಟಾಗಿರುತ್ತೆ ಗೆಸ್ ಮಾಡೋಣ. ಗೆಸ್ ಮಾಡಿ ನೋಡೋಣ. ರೈಟ್ ಫಾರ್ ಅಟ್ಯಾಕ್ ರೈಸ್ ಆಗಲ್ಲ ಅಂತ ಅಟ್ಯಾಕ್ ಮಾಡ್ಬೇಕಂದ್ರೆ ನೋಡ್ಕೊಂಡು ಅಟ್ಯಾಕ್ ಮಾಡಿ. ಕಂಫರ್ಟ್ ಇದ್ದರೆ ಹೊಡಿತೀನಿ ಅಂತ ನಾನು ಹೊಡಿತೀನಿ. ಮತ್ತು ಟ್ರಿಪ್ಪಲ್ ಅಂತ ಹಾಕಿ ಹೊಡಿತು ಹೊಡಿತೀನಿ. ಯಾರೋ ಒಬ್ಬರು ಮಾಡ್ತಾರೆ ಅಂದ್ಬಿಟ್ಟು ನೀವು ಅವ್ರ ಥರ ಮಾಡೋಕ್ಕೆ ಹೋಗ್ಬಿಡಿ. ಏನು ಸಕಲಾಗಿ ಅದು ಇಷ್ಟೊತ್ತಾದ್ರೂ ಮಂದು ಕಾಣ್ತಾ ಇದೆ ಅಂದರೆ ಲೆಕ್ಕ ಆಗ್ಬೋದು. ಸ್ಟಾರ್ಟ್ ಮಾಡೋಣ. ಹೋಗಿ ಗಾಡಿ ಹೋಗ್ತಾಯಿದೆ ಇಷ್ಟೇ ಒಂದು ಸರನಾಗಿ ಹೋಗ್ತಾರೆ. ಬಟ್ ಇದು ಅವ್ರು ತಪ್ಪತ್ತಲ್ಲ, ರೋಡ್ ತಪ್ಪತ್ತ. ರೋಡ್ ಇರೋದಕ್ಕೆ ಅದಕ್ಕೆ ಸ್ವಲ್ಪ ಡಿಸೈಡ್ ಗಾಡಿ ಸ್ಟಾಪ್ ಆಯ್ತಾ? ತಳ್ಬೇಕಾ? ನಿಲ್ಸ್ಬರ್ಲಾ? ನಿಲ್ಸ್ಬರ್ತೀನಿ. ಇದೆ ಏನು ಗೊತ್ತಾ, ಫ್ರೆಂಡ್ದು ಗಾಡಿ ಹೊಸಾಗೆ ತೊಗೊಂಡಿರೋದು ಏನೋ ಇಶ್ಯೂ ಆಗಿದೆ. ನೀವು ಬರ್ಬೇಕಾದ್ರೆ ಅಂದಿವೆ ಚೆಕ್ ಮಾಡ್ಕೊ ಬಂದ್ಬಿಡಿ, ನನ್ನ ಮತ್ತೆ ಕಷ್ಟ ಆಗುತ್ತೆ. ನೋಡಿ ಎಷ್ಟು ಟ್ರಾಫಿಕ್ ಆಗಿದೆ ಅಂದರೆ ಅಷ್ಟು ಟ್ರಾಫಿಕ್ ಆಗಿದೆ. ಎಲ್ಲಿದೆ ಅವ್ರು ನೋಡ್ಕೊ ಬರೋಣ ಏನಾಗೈತೆ ಅಂತ.
ಅಲ್ಲ ಅವ್ರ ಗಾಡಿ ನಿಂತಿದೆ ಅದಕ್ಕೆ ಫ್ರೆಂಡ್ ಗಾಡಿ ಹಾಕಕ್ಕಲ್ಲಣ್ಣ ಫ್ರೆಂಡ್ ಗಾಡಿ ನಿಂತಿದೆ ತೊಳ್ಕೊ ಬರ್ತೀವಿ ಹಂಗಲ್ಲಣ್ಣ ಫ್ರೆಂಡ್ ಗಾಡಿ ನಿಂತಿದೆ ತೊಳ್ಕೊ ಬರ್ತೀವಿ ಅದು ಇಲ್ಲಿ ಗಾಡಿ ನಿಂತಿದೆ ಫ್ರೆಂಡ್ ತೊಳ್ಕೊ ಬರ್ತೀವಿ ಹಾಕಣ ಅಂದ್ರೆ ಹಾಕಣ ಅಲ್ಲ ಬೇಡ ಹೇಗೆ ಅಲ್ಲ ತಳ್ತೀನಿ ಸ್ವಲ್ಪ ಹಂಗೆ ಮುಖ್ಯವಾಗಿ ಸ್ವಲ್ಪ ಅಲ್ಲ ಆರಾಮಾಗಿ ಇದು ಮಾಡ್ಕೊಳೋಣ ಅಲ್ಲ ಇಳಿ ಮತ್ತೆ ತಳ್ಳೋಣ ಅಲ್ಲಿ ಇದು ಮಾಡ್ಕೊಳ ಮತ್ತೆ ಅಲ್ಲಿ ನೋಡ್ಕೊಳೋಣ ಮುಂದೆ ಇದು ಮಾಡ್ಕೊಳ್ಳಿ ಲೆಫ್ಟಿಗೆ ಹೇಳ್ಕೊಳ್ಳಿ ಇಲ್ಲೇ ಹಂಗೆ ತಗೋಬಿಡಿ ಇಲ್ಲಿಕ್ಕೆ ಇಲ್ಲೇ ನಿಲ್ಸಿದ್ದೇನೆ ಅಲ್ಲೇ ಅವ್ರು ಆಟೋದಾರ ಇದು ಮಾಡ್ತಾರೆ ಈ ಕಡೆ ಹಾಕಿ ಅವರೆಲ್ಲರೂ ಗೊತ್ತಿಲ್ಲ ನೋಡ್ಲಾ ಮೇಲೆ ಹೋಗಿದ್ದಾರಂತ ಅವರು ಅಲ್ಲ ಇಲ್ಲ ಹಾಕೋದು ಬೇಡ ಕಷ್ಟ ಆಗುತ್ತೆ ಮತ್ತೆ ತೆಗಿಯೋಕ್ಕೆ ಅವರೆಲ್ಲ ಹಾಕೋರು ಅವ್ರು ಮೇಲೆ ಹಾಕಿರ್ತಾರೆ ಮೇಲೆ ಹೋದ ಮೇಲೆ ಹೋಗೋಣ ಇಲ್ಲ ಹಾಕೋದು ತೆಗಿಯೋಕೆ ಕಷ್ಟ ಆಗುತ್ತೆ ನಿಮ್ಮ ಗಾಡಿ ಇಲ್ಲ ಹಾಕೋಣ ನಡಿ ಮತ್ತೆ ಗೈಸ್ ಈಗ ತಾನೇ ನಾವು ರೀಚ್ ಆಗಿದ್ದೀವಿ ನೋಡಿ ಯಾವ ಥರ ಟ್ರಾಫಿಕ್ ಇದೆ ಅಂತ ಫುಲ್ ಟ್ರಾಫಿಕ್ ಇದೆ ಟಿಕೆಟ್ ಕೌಂಟರ್ ತೋರಿಸ್ತೀನಿ ಇಲ್ಲೆಲ್ಲ ಬೈಕ್ ಪಾರ್ಕಿಂಗ್ ಇದೆ ಬೈಕ್ ಪಾರ್ಕಿಂಗ್ ಮಾಡಿ ಟಿಕೆಟ್ ಬೇರೆ ತೊಗೋಬೇಕು ನಾವು ಕೆಳಗಡೆ ನಿಲ್ಲಿಸಿದ್ದೀವಿ ಇಲ್ಲೇನಾರು ನಿಲ್ಲಿಸಿದ್ರೆ ಅಷ್ಟೇ ಗೋವಿಂದನೇ ಹಾಂ ಸೈಡ್ ಓ ಹೆಲ್ಮೆಟ್ ಕೌಂಟರ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಯಾವ ಥರ ಫುಲ್ ಜನ ಜಾತ್ರೆ ಆಗಿಬಿಟ್ಟಿದ್ದಾರೆ ಎಲ್ಲ ಈ ಒಂದು ಬೈಕು ನೋಡ್ಬೋದು ನಿಮ್ಗೆ ಯಾವ ಬೈಕು ನೋಡಬೇಕು ಅನ್ಸೋದ ಈ ಥರ ಒಂದು ಟ್ರಿಪ್ಪಿಗೆ ಬಂದುಬಿಟ್ರೆ ಪ್ರತಿಯೊಂದೂ ನೀವು ಆರಾಮಾಗಿ ವ್ಯೂ ನೋಡ್ಬೋದು ಜನ ಜಾಸ್ತಿ ಜನ ಅವರಿನ ಕೆಳಗಡೆ ಜಾಸ್ತಿ ಜನ ಇತ್ತು ನೋಡಿ ಫುಲ್ಲು ಅಲ್ಲಿವರೆಗೂ ನಿಂತಿದ್ದಾರ ಲಾಸ್ಟು ಅಲ್ಲಿವರೆಗೂ ಬೈಕ್ ಪಾರ್ಕಿಂಗು ಜನ ಜಾತ್ರೆ ಆಗಿಬಿಡೋರು ಎಲ್ಲರೂ ಏನು ಮಾಡೋಂಗಿಲ್ಲ ಬಿಡೋಂಗಿಲ್ಲ ಎಲ್ಲರಿಗೂ ಸಿಗೋದೇ ಸಂಡೇ ಫ್ರೀ ನೋಡೋಣ ಯಾವ ಥರ ಸಿಗುತ್ತೆ ಅಂತ ಎಲ್ಲ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಬಿಟ್ಟವ್ರೆ ಬೈಕ್ ಪಾರ್ಕಿಂಗೇ ಜಾಗ ಇಲ್ಲ ಆ ಥರ ನಿಲ್ಲಿಸ್ಬಿಟ್ಟವ್ರೆ ಎಲ್ಲ ಫುಲ್ ಇದು ಮಾಡಿಬಿಟ್ಟವ್ರೆ ನೀವು ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಗೆ ಹೋಗಬೇಕು ಏಜ್ ಜನ ಆಗಿರೋ ಯಾರಿಗೂ ಹುಷಾರಿಲ್ಲ ಅಂದರೆ ಟ್ಯಾಕ್ಸಿ ಕಾರು ಅಂದರೆ ಈ ಕಡೆಯಿಂದ ಪ್ರೊವೈಡ್ ಇರೋ ಅದು ಎಲ್ಲರಿಗೂ ಇರೋಲ್ಲ ಏಜ್ ಆಗಿರೋರಿಗೆ ಚಿಕ್ಕ ಮಕ್ಳಿಗೆ ಮಾತ್ರ ಅವರು ಹೋಗ್ಬೋದು ಅದಕ್ಕೆ ಅಮೌಂಟ್ ಇದೆ ಒಂದು 50 ರೂಪೀಸ್ ಏನೋ ಅಮೌಂಟ್ ಇದೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಾನು ಲಾಸ್ಟ್ ಟೈಮು ನಮ್ಮ ಫ್ಯಾಮಿಲಿ ಕರ್ಕೊಂಬರ್ಬೇಕಾದ್ರೆ ಒಬ್ರಿಗೆ 50 ಏನೋ ಇತ್ತು ಹಾಗಾಗಿ ಅಮೌಂಟ್ ಹೇಳ್ತಾಯಿದ್ದೀನಿ ಇದು ಫುಲ್ಲು ಟ್ರಾಫಿಕ್ ಇದೆ ಗೈಸ್ ನೀವೇನಾದ್ರು ಬರೋದಾದ್ರೆ ವೀಕೆಂಡ್ ಬರೋಕ್ಕೆ ಮಾತ್ರ ಹೋಗ್ಬೇಡಿ ಆಲ್ಮೋಸ್ಟ್ ವೀಕ್ ಡೇಸಲ್ಲಿ ಬನ್ನಿ ಮುಗಿದು ಹೋಯಿತು ನಾಳೆ ಏನು ಯಾರಿಗೊತ್ತು ಈ ದಿನ ನಮ್ಮದು ಹ್ಯಾಪಿ ಆಗಿರಬೇಕು